ಮಳವಳ್ಳಿಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಅಲ್ಲಿ ಒಂದು ಅಭಿಯಾನ ಮಾಡೋದಿಕ್ಕೆ ಹೋದಾಗ ಅಲ್ಲಿಯ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಆ ಇಒ ಕಚೇರಿಯಲ್ಲಿ ಮತ್ತು ಸರ್ಕಾರಿ ತಾಲೂಕು ಕಚೇರಿಯಲ್ಲಿ ನಡೆದುಕೊಂಡಂತಹ ರೀತಿಯ ಬಗ್ಗೆ ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿದೆ. ಅಲ್ಲಿ ಬಹಳ ಕೆಟ್ಟದಾಗಿ, ಬಹಳ ದರ್ಪ ದಬ್ಬಾಳಿಕೆಯಿಂದ ನಡ್ಕೊಂಡಿದ್ದಾರೆ. ನನಗನ್ಸಿರುವಂತದ್ದು, ಯಾಕಂದ್ರೆ ನಾನು 1 ತಿಂಗಳ ಹಿಂದೆ ರಾಜ್ಯದ ಒಬ್ಬ ಜನಪ್ರತಿನಿಧಿ, ಅವರು ನರೇಂದ್ರ ಸ್ವಾಮಿ ಅವ್ರಿಗೂ, ಮಳವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ ಅವ್ರಿಗೂ ಹತ್ರದವರು. ನಾನು ಯಾವುದೋ ಒಂದು ಕಾರಣಕ್ಕಾಗಿ ಅವ್ರನ್ನ ಭೇಟಿ ಮಾಡಿದ್ರೆ ಅವ್ರು ಹೇಳ್ತಾ ಇದ್ರು, ನರೇಂದ್ರ ಸ್ವಾಮಿ ಅವ್ರ ಜೊತೆ ನಾನೇನೋ ಮಾತಾಡ್ತಾ ಇದ್ದೆ, ಅವರೇ KRS ಪಕ್ಷದವರು ಈಗೆಲ್ಲ ಮಾಡ್ತಾರೆ, ಅಲ್ಲೆಲ್ಲ ಸರ್ಕಾರಿ ಕಚೇರಿಗೆ ಹೋಗಿ ವಿಡಿಯೋ ಮಾಡ್ತಾರೆ, ಹಾಗೆ ಹೀಗೆ ಅಂತಿದ್ರು. ಅದಕ್ಕೆ ನಾನು ಹೇಳಿದೆ, ಅವರು ಕಾನೂನುಬದ್ಧವಾಗಿ ಮಾಡ್ತಾ ಇದ್ದಾರೆ, ನೀವು ಅದಕ್ಕೆಲ್ಲ ವಿರೋಧಿಸಬೇಡಿ ಅಂತ. ಸೊ ನರೇಂದ್ರ ಸ್ವಾಮಿ ಅವರು ಕೇವಲ ಇವತ್ತಷ್ಟೇ ಅಲ್ಲ, 1 ತಿಂಗಳ ಹಿಂದೆನೆ ಅಲ್ಲಿಯ ಶಾಸಕ ತಾವೊಬ್ಬ ಜನಪ್ರತಿನಿಧಿ ಅನ್ನೋದನ್ನ ಮರೆತು ಯಾವುದೋ ಒಂದು ಪಾಳೆಗಾರಿಕೆ ರೀತಿಯಲ್ಲಿ ಇವ್ರ್ಯಾರು ಪ್ರಶ್ನೆ ಮಾಡೋದಿಕ್ಕೆ ಅನ್ನುವಂತ ಮಾತುಗಳನ್ನು ಹಾಡಿ ತಮ್ಮ ಚೇಲಾಗಳನ್ನ ಮತ್ತು ತಮ್ಮ ಗುಲಾಮಗಿರಿ ಮಾಡ್ತಾ ಇರುವಂತ ಅಧಿಕಾರಿಗಳನ್ನ ಎತ್ಕಟ್ಟಿದ್ರು. ಅದೇ ಕಾರಣದಿಂದಾಗಿ 29ನೇ ತಾರೀಕು ಮೊನ್ನೆ ಜೂನ್ ತಿಂಗಳಲ್ಲಿ ಅಭಿಯಾನ ನಡೆದಂತ ಸಂದರ್ಭದಲ್ಲಿ ಅಲ್ಲಿಯ 29 ಬರೆದಿದ್ದೀರಾ, 22/6 ನಡೆದಂತ ಅಭಿಯಾನದ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳು ಸುಳ್ಳು ಕೇಸ್ಗಳನ್ನ, ನಮ್ಮ ಪಕ್ಷದ 3 ಆಚೆ ಇದ್ದಾರೆ, 3 ಮೇಲೆ ಸುಳ್ಳು ದೂರನ್ನ ದಾಖಲಿಸಿ ಸರ್ಕಾರಿ ಕರ್ತವ್ಯಕ್ಕೆ